ಇವತ್ತು ನಾ ಎಲ್ಲಿ ಬಂದೇನಂದ್ರ ನನ್ನ ಮಕ್ಳ ಫೇವ್ರೆಟ್ ಪ್ಲೇಸ್ ಆದ ಸಫೈರ್ ಸ್ವಿಮ್ಮಿಂಗ್ ಅಕಾಡೆಮಿಗೆ ಬಂದೇನಿ. ಬರ್ರಿ ನೋಡೋಣ ಒಳಗೆ. ನಮಸ್ಕಾರ ಸರ್, ನಿಮ್ ಪರಿಚಯ ಅನ್ಸಕ್ ಹೇಳ್ರಿ. ಮೇಡಮ್, ನಾನು ವಿಶಾಲ್ ಕುಮಾರ್ ಸೋಟಿ ಅಂತ. ಮೂಲತಃ ನವನಗರ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ನನ್ನ ವಿದ್ಯಾಭ್ಯಾಸ ಎಲ್ಲ ಹುಬ್ಬಳ್ಳಿಯಲ್ಲಿ ಆಗಿರೋದು. ಆಮೇಲೆ ಇವಾಗ ನಾವು ಈ ಒಂದು ಸಫೈರ್ ಸ್ವಿಮ್ಮಿಂಗ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಮಕ್ಕಳಿಗೆ ಈಜು ತರಬೇತಿಯನ್ನು ಮಾಡ್ತಾ. ಸರ್, ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಲಿಕ್ಕೆ ಪ್ರೇರಣೆ ಏನ್ರಿ? ಮೇಡಮ್, ಮೂಲತಃ ನಾನು ಒಬ್ಬ ಕ್ರೀಡಾಪಟು. ನಾನು ಬೆಳಗಾವಿಯ ಕ್ರೀಡಾ ಶಾಲೆ ಚಂದರ್ಗಿಯಲ್ಲಿ 5ನೇ ತರಗತಿಯಿಂದ ನನ್ನ ಹೈಸ್ಕೂಲ್ ವರ್ಗುನು ವ್ಯಾಸಂಗ ಮಾಡಿದ್ದೀನಿ. ಸೊ ಹೀಗಾಗಿ ಕ್ರೀಡೆಯೊಂದಿಗೆ ನನಗೆ ಒಂದು ಬಾಂಡಿಂಗ್ ಇದೆ. ಮತ್ತು ಈ ಒಂದು ನಮ್ಮ ಪರಿಸರದಲ್ಲಿ ನಾವು ಈಜುಗೊಳದೊಂದಿಗೆ ಹಾರ್ಸ್ ರೈಡಿಂಗ್ ಅಂದ್ರೆ ಕುದುರೆ ಸವಾರಿ, ಕ್ರಿಕೆಟ್ ಅಕಾಡೆಮಿ, ಆಮೇಲೆ ಸ್ಪೋರ್ಟ್ಸ್ ಶೂಟಿಂಗ್ ಅಂತ ಕ್ರೀಡೆಗಳನ್ನ ಉತ್ತೇಜನ ಮಾಡ್ತಿದ್ದೀವಿ. ಸರ್, ಈ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ವಿವರಣೆ ಕೊಡ್ತೀರಿ? ಮೇಡಮ್, ನಮ್ಮ ಈ ಸಫೈರ್ ಸ್ವಿಮ್ಮಿಂಗ್ ಅಕಾಡೆಮಿ ಅನ್ನೋದು ಹುಬ್ಬಳ್ಳಿ ಧಾರವಾಡ ಮಧ್ಯಭಾಗದಲ್ಲಿರುವ ನವನಗರ ಎಂಬ ಬಡಾವಣೆಯಲ್ಲಿ ಇದೆ. ಈ ಒಂದು ಸಫೈರ್ ಸ್ವಿಮ್ಮಿಂಗ್ ಅಕಾಡೆಮಿ ಸುಮಾರು 2 ವರ್ಷಗಳ ಹಳೆಯದು. ಆಮೇಲೆ ನಾವು ಇದಕ್ಕೆ ಸಫೈರ್ ಅಂತ ಒಂದು ಹೆಸರಿಡಲು ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ತಮ್ಗೆ ಗೊತ್ತಿರಬೇಕು, ಒಂದು ನೀಲಮಣಿ ಅಂತ ಇರುತ್ತೆ, ನಾವು ಬೆರಳಲ್ಲಿ ಹಾಕೋತೀವಿ ಉಂಗುರದ ರೀತಿಯಲ್ಲಿ. ಸೊ ಆ ನೀಲಮಣಿ ಅಂದ್ರೆ ಸಫೈರ್ ಸ್ಟೋನ್, ಇಟ್ ರೀಪ್ರೆಸೆಂಟ್ಸ್ ವಾಟರ್. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ನೀಲಮಣಿ ಮತ್ತು ನೀರಿಗೆ ಒಂದು ಸಂಬಂಧವನ್ನ ಕಲ್ಪಿಸಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ನೀರಿಗೆ ಬಣ್ಣ ಇಲ್ಲ, ಆದ್ರೂ ಕೂಡ ನಾವು ಒಂದು ಚಿತ್ರ ಬಿಡಿಸ್ಬೇಕಾದ್ರೆ ನೀರಿಗೆ ನೀಲಿ ಬಣ್ಣವನ್ನ ಪ್ರಿಫರ್ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನ ಸಫೈರ್ ಅನ್ನೋ ಹೆಸರಿನಲ್ಲಿ ಶುರು ಮಾಡಿದೀವಿ. ಆಮೇಲೆ ನಮ್ದು ಈ ಒಂದು ಸ್ವಿಮ್ಮಿಂಗ್ ಪೂಲು ಸುಮಾರು 2.5 ಲಕ್ಷ ಲೀಟರ್ ನೀರು ಹೊಂದಿರುವಂತ ಕೆಪಾಸಿಟಿ ಇರುತ್ತದೆ. ಆಮೇಲೆ ಇದರ ಡೈಮೆನ್ಷನ್ಸ್ ಬಂದ್ಬಿಟ್ಟು ಅಗಲಕ್ಕೆ 30 ಅಡಿ ಮತ್ತೆ ಉದ್ದಕ್ಕೆ 80 ಅಡಿ ಇರುತ್ತದೆ. ಸಣ್ಣ ಮಕ್ಕಳಿಗೆ ಸಪರೇಟ್ ಚಿಕ್ಕ ಪೂಲ್ ಇದೆ. ಜೊತೆಗೆ ನಮ್ಮಲ್ಲಿ ನುರಿತ ಅನುಭವಸ್ಥ ತರಬೇತುದಾರಿದ್ದಾರೆ ಮೇಡಮ್. ಸರ್, ಎಷ್ಟೋ ಜನರು ಮಕ್ಕಳಿಗೆ ನೀರಂದ್ರೆ ಭಯ ಇರ್ತದ, ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಿ? ಮೇಡಮ್, ಇವಾಗ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದೇ ತರಿ ಈಜು ಬಲ್ಲವನಿಗೆ ಯಾವುದೇ ಮುಳುಗುವ ಭಯವಿಲ್ಲ ಅಂತ. ಸೊ ಹೀಗಾಗಿ ಈಜು ಅನ್ನೋದು, ಸ್ವಿಮ್ಮಿಂಗ್ ಅನ್ನೋದು ಒಂದು ಲೈಫ್ ಸೇವಿಂಗ್ ಸ್ಕಿಲ್ಲು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಇದನ್ನ ಕಲಿಲೇಬೇಕಾದಂತ ವಿದ್ಯೆ. ಆಮೇಲೆ ಈ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತದೆ, ಕಲಿತ ಮೇಲೆ ಲೈಫ್ ಟೈಮ್ ನಿಮ್ ಜೊತೆಗೆ ಈ ವಿದ್ಯೆ ಇರುತ್ತದೆ. ಆಮೇಲೆ ಜೊತೆಗೆ ಈ ಒಂದು ವಿದ್ಯೆ ನಾವೆಲ್ಲ ಕೋಚಸ್ ಕೂಡಿ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ಕಲಿಬೇಕಾದ್ರೆ ಬ್ರಹ್ಮ ವಿದ್ಯೆ, ಕಲಿತ ನಂತರ ಕೋತಿ ವಿದ್ಯೆ ಅಂತ. ಸರ್, ಸಾಮಾನ್ಯವಾಗಿ ನೀರು ಎಲ್ಲರಿಗೂ ಗೊತ್ತಿರೋ ವಿಷಯ. ನೀರು ಮತ್ತು ಈಜು ಇದ್ರದ್ದು ಸಂಬಂಧ ಏನ್ರಿ? ಮೇಡಮ್, ಮೊದಲನೇದಾಗಿ ನೀರು ಪ್ರಕೃತಿ ನಮಗೆ ಕೊಟ್ಟಂತಹ ಅತ್ಯಂತ ಅಮೂಲ್ಯವಾದ ಒಂದು ಕೊಡುಗೆ. ಇನ್ನು ಎರಡನೇದಾಗಿ ಈ ಬ್ರಹ್ಮಾಂಡದಲ್ಲಿ ಭೂಮಿ ಮೇಲೆ ನೀರು ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಅದೇ ಕಾರಣಕ್ಕಾಗಿ ಪಶು ಪಕ್ಷಿ ಪ್ರಾಣಿ ಮತ್ತು ನಾವೆಲ್ಲ ಜೀವಿತವಾಗಿ ಇದ್ದೇವೆ. ಇನ್ನು ನೀರು ಮತ್ತು ಒಂದು ಈಜಿನ ಸಂಬಂಧ ಹೇಳ್ಬೇಕಂದ್ರೆ, ನೀರು ಗಾಳಿಗಿಂತ 10 ಪಟ್ಟು ಹೆಚ್ಚು ಭಾರ. ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ 810 ಪಟ್ಟು ಹೈ ಡೆನ್ಸಿಟಿ ಇರುತ್ತದೆ, ಅಂದ್ರೆ ಭಾರದಲ್ಲಿರುತ್ತದೆ. ಸೊ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ನೀವು ಗಾಳಿಯಲ್ಲಿ ಕೈ ಮೂವ್ಮೆಂಟ್ ಮಾಡೋದು ತುಂಬಾ ಈಸಿ, ಅದೇ ನೀರಿನಲ್ಲಿ ಕೈ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಅದು ಕಷ್ಟದ ಕೆಲಸ ಆಗುತ್ತೆ. ಸೊ ಹೀಗಾಗಿ ನಾವು ಮಕ್ಕಳಿಗೆ ಮೊದಲನೇವಾಗಿ ಅಂದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ವಾಟರ್ ಫೋಬಿಯಾ ಆಗದ ಹಾಗೆ, ನೀರಿನ ಬಗ್ಗೆ ಭಯ ಬರದೇ ಹಾಗೆ ಅವರಿಗೆ ನೀರಿನ ಒಂದು ಸ್ನೇಹ ಮಾಡಿಸ್ತೀವಿ. ಆಮೇಲೆ ನಂತರ ಅವರಿಗೆ ಈಜಿನ ಬಗ್ಗೆ ಮಹತ್ವ ಅಥವಾ ಸಂಪೂರ್ಣ ನೀರಿನ ಬಗ್ಗೆ ನಾವು ಮಹತ್ವವನ್ನು ಹೇಳ್ತೀವಿ.
taking over. 'Cause there ain't no way, no way. Felt to the pressure of the outside. Come to me, let me help you. 'Cause I just can't stay here, stagnant under pressure. ಸರ್ ಸ್ವಿಮ್ಮಿಂಗ್ ಮಾಡೋದ್ರಿಂದ ಹೆಲ್ತ್ಗೆ ಏನೇನ್ ಬೆನಿಫಿಟ್ ಅದಾವ್ರಿ? ಓಕೆ ಮೇಡಮ್, ಈಜು ಅನ್ನೋದು ಒಂದು ಒಳ್ಳೆ ವ್ಯಾಯಾಮ, ಅದು ಒಂಥರ ಯೋಗ ಇದ್ದ ಹಾಗೆ. ಆಮೇಲೆ ಈಜು ಮಾಡುವುದರಿಂದ, ನಿರಂತರವಾಗಿ ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಒಂದು ಆರೋಗ್ಯವನ್ನು ಸಾಧಿಸಬಹುದು. ಆಮೇಲೆ ನಾನು ಅವಾಗಲೇ ಹೇಳಿದ ಹಾಗೆ ನೀರು ಹೈ ಡೆನ್ಸಿಟಿಯಿಂದ ಕೂಡಿರುತ್ತೆ. ಸೊ ಹೀಗಾಗಿ ನೀವು ಯಾವಾಗ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರ್ತೀರ ಅಥವಾ ನೀರಿನ ಒಳಗಡೆ ನೀವು ಈಜಬೇಕಾದ್ರೆ ಅಥವಾ ಒಳಗಡೆ ಇದ್ದಾಗ ಆ ಒಂದು ನ್ಯಾಚುರಲ್ ಪ್ರೆಷರು ನಿಮ್ಮ ಮಸಲ್ಸ್ ಅನ್ನ, ಜಾಯಿಂಟ್ ಪೇನ್ಸ್ ನ ಹಾಗೂ ಬ್ಲಡ್ ಫ್ಲೋನ ಪ್ರಾಪರ್ ಆಗಿ ಮಾಡುತ್ತೆ, ಸಮತೋಲನವನ್ನು ಕಾಪಾಡ್ಕೋತೆ. ಸೊ ಇದು ಒಂದು. ಇನ್ನು ಎರಡನೇದ್ದು, ನೀವು ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಬ್ರೆತ್ ಹೋಲ್ಡಿಂಗ್ ಮಾಡಿರ್ತೀರಾ. ಸೊ ಅವಾಗ ನಿಮ್ಗೆ ಒಂದು ಲಂಗ್ಸ್ಗೆ ತುಂಬಾ ಅನುಕೂಲಕರ ಆಗಿರುತ್ತೆ. ಸೊ ಹೀಗಾಗಿ ಓವರ್ ಆಲ್ ಸ್ವಿಮ್ಮಿಂಗ್ ಈಸ್ ಅ ಗುಡ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಜೊತೆಗೆ ಈ ಹಾರ್ಟ್ ಡಿಸೀಸು ಅಥವಾ ಶುಗರು, BP ಇನ್ನಿತರೆ ಯಾವ ಕಾಯಿಲೆಗಳದಾವಲ್ಲ, ಯಾವ ಕಾಯಿಲೆಗಳನ್ನು ಸ್ವಿಮ್ಮಿಂಗ್ ಮಾಡೋದ್ರಿಂದ ಬರೋದಿಲ್ಲ. ಆದ್ರೆ ನಿರಂತರವಾಗಿ ಅದನ್ನ ನಾವು ಮಾಡ್ಬೇಕು. ಸರ್ ನಿಮ್ಮಲ್ಲಿ ಈಜು ತರಬೇತಿ ಕೊಡ್ತಾರಲ್ಲ, ಅವ್ರ ಬಗ್ಗೆ ವೈಶಿಷ್ಟ್ಯತೆ ಏನದ ರೀ? ಮೇಡಮ್, ನಮ್ಮ ಒಂದು ಈ ಸಫೈರ್ ಸ್ವಿಮ್ಮಿಂಗ್ ಅಕಾಡೆಮಿ ಮೂಲ ಧ್ಯೇಯ ಏನಪ್ಪಾ ಅಂತಂದ್ರೆ ಕ್ಲೀನ್, ಹೈಜೀನ್ ಅಂಡ್ ಸೇಫ್ಟಿ ಈಸ್ ಅವರ್ ಪ್ರಿಯಾರಿಟಿ ಅಂತ. ಅಂದ್ರೆ ನಾವು ಮುಖ್ಯವಾಗಿ ಶುಚಿತ್ವ ಹಾಗೂ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡ್ತೀವಿ. ಇನ್ನು ಎರಡನೇದಾಗಿ ನಮ್ಮ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಸೆಮಿ ಸೈಜ್ ಸ್ವಿಮ್ಮಿಂಗ್ ಪೂಲ್ ಅಂತೀವಿ, ಸೆಮಿ ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಮಕ್ಕಳಿಗೆ ಎಲ್ಲಾ ತರಹದ ಒಂದು ಸ್ವಿಮ್ಮಿಂಗ್ ಆಕ್ಟಿವಿಟೀಸ್ ನ ನಾವು ಮಾಡಿಸ್ತೀವಿ. ಉದಾಹರಣೆಗಾಗಿ 4 ತರದ್ದು ಒಂದು ಸ್ವಿಮ್ಮಿಂಗ್ ಟ್ರೈನಿಂಗ್ಸ್ ಇರುತ್ತೆ. ಮೊದಲನೇದಾಗಿ ಬಿಗಿನರ್ಸ್ ಅಂತ, ಯಾರಿಗೆ ಈಜು ಬರೋದಿಲ್ಲ ಅವ್ರಿಗೆ ಕಲಿಸ್ತೀವಿ. ತದನಂತರ ನಾವು ಇಂಟರ್ಮೀಡಿಯೇಟ್ ಕೋರ್ಸ್ ಮಾಡ್ತೀವಿ. ಆಮೇಲೆ ಕಾಂಪಿಟೇಟಿವ್ ಬ್ಯಾಚಸ್ ಇದೆ. ಆಮೇಲೆ ಸ್ಟ್ರೋಕ್ ಕರೆಕ್ಷನ್ ಅಂತ ಬರುತ್ತೆ. ಸೊ ಹೀಗೆ ಹಂತ ಹಂತವಾಗಿ ಮಕ್ಕಳಿಗೆ ನಾವು ಒಂದು ಈಜಿನ ತರಬೇತಿಯನ್ನು ಮಾಡಿಸ್ತೀವಿ. ಇನ್ನು ನಮ್ಮಲ್ಲಿ ನುರಿತ ಮತ್ತು ಅನುಭವಸ್ಥ ಒಂದು ತರಬೇತುದಾರಿದ್ದಾರೆ. ಸುಮಾರು 20 ರಿಂದ 25 ವರ್ಷಗಳ ಅನುಭವಸ್ಥ ಈಜು ತರಬೇತುದಾರರಿದ್ದಾರೆ. ನಮ್ಮಲ್ಲಿ 3 ವರ್ಷದ ಮಕ್ಕಳಿಂದ 60 ವರ್ಷದ ವಯೋಮಾನದವರವರೆಗೂ ನಾವು ಈಜನ್ನ ಕಲಿಸ್ತೀವಿ. ನಾನು ಶಿವಾನಂದ ಕೊಂಗಿ ಅಂತೇಳಿ ಧಾರವಾಡದಿಂದ ಈಗ ನಾನು ಸ್ವಿಮ್ಮಿಂಗ್ ತರಬೇತಿದಾರರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ ಅನುಭವ ಇದೆ ಸರ್? ನನಗೆ ಕಡಿಮೆ ಅಂದ್ರೆ ಈಗ ಒಂದು 30 ವರ್ಷದ ಇದರಲ್ಲಿ ಅನುಭವ. ನನ್ನ ಹತ್ರ ಎಲ್ಲ ಮಕ್ಕಳು ಕಲ್ತವರೆಲ್ಲ ನ್ಯಾಷನಲ್ ಹೋಗಿ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆಗಿದ್ದಾರೆ. ಇಲ್ಲಿ ಲೋಕಲ್ ಜನ ಏನಾಗಿದ್ದಾರೆ, ಎಷ್ಟೋ ಜನ ಎಲ್ಲ ಆಗಿದ್ದಾರೆ. ಈ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಷ್ಟು ವರ್ಷದಿಂದ? ಈಗ ನಿಮ್ದು ಈ ಪೂಲಲ್ಲಿ ಬಂದು ನನಗೆ ಒಂದು 2 ವರ್ಷ ಆಯಿತು. ಒಳ್ಳೆಯ ರೆಸ್ಪಾನ್ಸ್ ಇದೆ, ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಒಂದು ಒಳ್ಳೆ ಇದು ಡೆವಲಪ್ ಆಗಲಿ ಅಂತ ನಾನು ಬಯಸ್ತೀನಿ. ಮಕ್ಕಳಿಗೆ ಸ್ವಿಮ್ಮಿಂಗ್ ಇಂಪಾರ್ಟೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ಏನಾಗ್ತದೆ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ಲಿ ಎಲ್ಲ ವಾಟರ್ದೇ ಇನ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ. ಏನೋ ಅದೊಂದು ವಿದ್ಯೆ ಇದ್ದರೆ ಲೈಫ್ ಟೈಮ್ ಸೇವರ್, ಅದನ್ನು ಮಾತ್ರ ಮಕ್ಕಳಿಗೆ ಕಂಪಲ್ಸರಿ ಕಲಿಸ್ರಿ. ನಮ್ದು ಅದೇ ಒಂದಿದೆ.
ನಮಸ್ಕಾರ ಮೇಡಮ್. ನಮಸ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ನಿಮ್ಗೆ ಹೆಂಗ್ ಅನಿಸ್ತದ? ಈ ಸಫೈರ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಹಳ ತುಂಬಾ ಅನುಭವಿಕ ತರಬೇತಿದಾರ ಇರ್ತಾರೆ. ಹಾ. ತುಂಬಾ ಜನ ಚಿಕ್ಕ ಮಕ್ಕಳು ಈಗ ಸಮ್ಮರ್ ಆಗಿದ್ರಿಂದ ಆಮೇಲೆ ಈಗ ಹಾಲಿಡೇಸ್ ವೆಕೇಶನ್ ಬರ್ತಾ ಇದಾರೆ. 1-to-1 ಕೋಚಿಂಗ್ ಇಲ್ಲಿ ಸಿಗ್ತಾ ಇದೆ. ಅಲ್ಲೇ ಇಲ್ಲಿ 1-to-1 ಅವರೆಲ್ಲ ಬಂದಿರೋಂತ ಕೋಚಿಂಗ್ ಎಲ್ಲ ಇವ್ರೆ ಕೊಡ್ತಾ ಇದಾರಲ್ಲ, ಅವ್ರು ತುಂಬಾ ಅನುಭವಿಕರು ಇರ್ತಾರೆ. ಆಮೇಲೆ ಅಲ್ಲದೆ ಇದು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ನೀವು ಇದನ್ನ ಪಡ್ಕೋಬಹುದಾಗಿರ್ತದೆ ಅಂತ ಹೇಳ್ತೀನಿ, ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು. Hello, I've been coming here from last 2 years since the day we started. The school is very well maintained and it has a very good atmosphere also, the greenery. You can feel the nature here, and the good thing is it's very near to my house. I'm just staying opposite to the school. My house is very near, and my son is here. We have taken annual package. The one good thing is it's very clean. It's the filtration system and is very top notch, and coaches are also very good. My son learned the swimming here, so he's become a pro now. He can swim in any depth. Thank you. Hi, What's your name? my name is Sam. So since how many days are you coming to the swimming pool? Since last year, Okay, so what is the specialty about this swimming pool? that it has that little water. Fountain, Yeah, water fountain. yeah, And what about cleanliness, hygiene? Is it cleanliness yeah. It's very clean. well maintained? Yeah, very well. So you have got all the amenities over here. Yes.
ಇಲ್ಲಿ ಎಲ್ಲಾ ತರದ್ದು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಸಿಗ್ತಾವೋ, ಸ್ಪೆಕ್ಸ್ ಸಿಗ್ತಾವೋ, ಕ್ಯಾಪು ಸಿಗ್ತಾವ್ರಿ. ನೋಡ್ರಿ ಇಲ್ಲಿ ಟಿಫಿನ್ದು ವ್ಯವಸ್ಥಾನು ಇರ್ತದ. ಸ್ವಿಮ್ಮಿಂಗ್ ಮಾಡಿದ್ಮೇಲೆ ಹೊಟ್ಟಿ ಹಸಿವೆ ಆಗ್ತದ. ಇಲ್ಲಿ ನಿಮಗ ಸ್ಯಾಂಡ್ವಿಚ್, ಕಾಫಿ ಇವೆಲ್ಲ ಸಿಗ್ತದ. ಕೊನೆಯದಾಗಿ ಈ ಒಂದು ಆರಾ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನೆಲ್ನ ನಿರ್ವಹಣೆಗಾರರಾದ ಶ್ರೀ ಮಹದೇವಪ್ಪ ನಿಂಬಣ್ಣವ್ರ ಸರ್ ಹಾಗೂ ಮಾನ್ಸಾ ಮೇಡಮ್ ಅವರಿಗೆ ನಮ್ಮ ಈ ಒಂದು ಸಫೈರ್ ಈಜು ತರಬೇತಿ ಕೇಂದ್ರದ ವತಿಯಿಂದ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.